ನಮಸ್ಕಾರ. ಇದು ಮೈಲ್ಯಾಂಗ್ ಬುಕ್ಸ್ ಅವರ ಕನ್ನಡ ಆಡಿಯೋ ಪುಸ್ತಕ. ಗರ್ವ ಪಡೆದುಪಕಾರಿ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿಂ ನೋಲ್ವುದಾರಿ, ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ, ಊರ್ವರೆಗೆ ಗುರುವವನು ಮಂಕುತಿಮ್ಮ. ಸಹಾಯ ಮಾಡಿಯೂ ಅಹಂಕಾರ ಪಡದ ಉಪಕಾರಿ, ಅಧಿಕಾರದ ದರ್ಪ ತೋರಿಸದ ಅಧಿಕಾರಿ, ನಿರ್ವಿಕಾರದ ದೃಷ್ಟಿಯಿಂದ ಎಲ್ಲವನ್ನು ಸಮಾನವಾಗಿ ಕಾಣುವ ಉದಾರಿ, ಸರ್ವಧರ್ಮಕ್ಕೂ ಆಧಾರವಾಗಿರುವ ಮನಸ್ಥಿತಿ ಇರುವವನು ಈ ಭೂಮಿಗೆ ಗುರು ಎನ್ನುತ್ತದೆ ಈ ಕಗ್ಗ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಈ ಮೇಲಿನ ಕಗ್ಗದ ಸಾಲುಗಳಿಗೆ ಆದರ್ಶಪ್ರಾಯರಾಗಿ ನಿಲ್ಲುತ್ತಾರೆ ಎಂದರೆ ಅತಿಶಯೋಕ್ತಿಯೇನಲ್ಲ. ಜೂನ್ 6, 2020 ಎಚ್ ನರಸಿಂಹಯ್ಯನವರು ಜನಿಸಿ 100 ವರ್ಷಗಳು ಕಳೆದಿದೆ. ಅವರ ಜನ್ಮ ಶತಮಾನದ ಆಚರಣೆಯನ್ನು ಆಚರಿಸಲು ನಾನಾ ರೀತಿಯ ಪರಿಕರಣಗಳು ನಡೆಯುತ್ತಿತ್ತು. ಪ್ರಕೃತಿಯ ಮುಂದೆ ಮನುಷ್ಯ ಕುಬ್ಜ ಎನ್ನುವಂತೆ ಕೊರೋನಾ ಎನ್ನುವ ವೈರಸ್ನಿಂದ ಇಡೀ ಪ್ರಪಂಚವೇ ವ್ಯಾಕುಲಗೊಂಡಿದೆ. ಒಂದೆಡೆ ಸೇರಿ ಸಭೆ ಸಮಾರಂಭಗಳ ಆಚರಣೆಗೆ ನಿಷೇಧವಿರುವ ಈ ಕಠಿಣ ಸಂದರ್ಭದಲ್ಲಿ ಎಚ್ ನರಸಿಂಹಯ್ಯನವರ ವಿಚಾರಧಾರೆ, ಅವರ ಸರಳ ಜೀವನ, ಅವರ ಹೋರಾಟದ ಹಾದಿಯ ನಡೆಯನ್ನು ಇಡೀ ಜಗತ್ತಿಗೆ ಪಸರಿಸಿ ಕೃತಜ್ಞತೆಯನ್ನು ಸಲ್ಲಿಸಲು ಅವರ ಆತ್ಮೀಯ ಒಡನಾಡಿಗಳು, ಸಹೃದಯ ಬಳಗದವರು, ಶಿಷ್ಯಕೋಟಿ ಸಮೂಹ, ಸಾಮಾಜಿಕ ಜಾಲತಾಣದ ಮುಖಾಂತರ ನರಸಿಂಹಯ್ಯನವರ ಜೀವನಗಾಥೆಯನ್ನು ಮುಂದಿನ ಯುವ ಪೀಳಿಗೆಗೆ ಕಟ್ಟಿಕೊಡುವ ಜವಾಬ್ದಾರಿಯನ್ನು ಹೊತ್ತು ತೇರನೆಳೆಯುವ ಕಾರ್ಯಕ್ರಮಕ್ಕೆ ಕಾಯ ವಾಚ ಮನಸ ಶ್ರಮಿಸಿದ್ದಾರೆ. ನರಸಿಂಹಯ್ಯನವರು ಯಾರನ್ನೂ ಮೆಚ್ಚಿಸಲು ಮುಂದಾದವರಲ್ಲ. ಕಾಯಕ ತತ್ವದಲ್ಲಿ ನಿರತರಾಗಿ ಕಾಯಕವೇ ಕೈಲಾಸವೆಂದು ಕೆಲಸವನ್ನು ನಿರ್ವಹಿಸಿದರು. ಅವರೇ ಹೇಳಿದಂತೆ ಅವರು ನಡೆದು ಬಂದ ದಾರಿಯನ್ನು ನೋಡಿದಾಗ ಅವರ ಜೀವನವೇ ಒಂದು ಪವಾಡದಂತೆ ಕಾಣುತ್ತದೆ ಎಂದು. ಹೌದು, ಅವರು ಹೇಳಿದ ಮಾತು ಸತ್ಯ. ಜೀವನ ಪವಾಡದಂತೆ ಕಾಣುತ್ತದೆ. ಬರಿಗಾಲಿನಲ್ಲಿ ಬುತ್ತಿ ಕಟ್ಟಿಕೊಂಡು ವಿದ್ಯೆಯ ದಾಹದೊಂದಿಗೆ ನಡೆದ ಅಂದಿನ ದಿಟ್ಟ ಹೆಜ್ಜೆ ಮುಂದೆ ಎಷ್ಟೋ ವಿದ್ಯಾಕಾಂಕ್ಷಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಅಸಹಾಯಕ ಮನಸ್ಥಿತಿಯವರಿಗೆ ಧೈರ್ಯ ತುಂಬುವ ಕೆಲಸ ಎಚ್ ನರಸಿಂಹಯ್ಯನವರ ಜೀವನಗಾಥೆಯಿಂದ ತಿಳಿಯುತ್ತದೆ. ಒಬ್ಬ ಮಹಾನ್ ವ್ಯಕ್ತಿಯ ಪ್ರೇರಣೆ ಆತ ಬದುಕಿದ್ದಾಗ ಆಗದೆ ಆತನ ಬದುಕಿನ ನಂತರವೂ ಎಷ್ಟೋ ಜನಕ್ಕೆ ಪ್ರೇರಕ ಶಕ್ತಿಯಾಗಿದೆ ಎಂದರೆ ದಿವ್ಯ ಚೇತನದ ಬದುಕಿನ ಮಹತ್ವ ಅದೇ ಮಾನವ ಜೀವಿಯಾಗಿ ನಿರ್ವಹಿಸಬೇಕಾದಂತಹ ಕರ್ತವ್ಯ. ಸಾಮಾನ್ಯನಂತೆ ಹುಟ್ಟಿ ಅಸಾಮಾನ್ಯ ಪ್ರತಿಭೆಯಿಂದ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಕಾರ್ಯವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ ನಮ್ಮ ಎಚ್ ನರಸಿಂಹಯ್ಯನವರು. ಯಶಸ್ಸು ಎಂದರೆ ವೈಯಕ್ತಿಕವಾಗಿ ನಾವೆಷ್ಟು ಬೆಳೆದವು ಎಂಬುದಲ್ಲ, ನಮ್ಮ ವಿದ್ಯಮಾನಗಳಿಂದ ಎಷ್ಟು ಜನ ಸ್ಫೂರ್ತಿ ಪಡೆದರು ಎಂಬುದು ಮುಖ್ಯವಾಗುತ್ತದೆ. ಸಮಾಜದ ಒಳಿತನ್ನು ಬಯಸಿ ಅದಕ್ಕಾಗಿ ದುಡಿಯುವ ಸಜ್ಜನರು ಪ್ರತಿ ಕಾಲಮಾನದಲ್ಲಿಯೂ ಬಂದು ಹೋಗುತ್ತಾರೆ. ಮೌಢ್ಯಗಳ ವಿರುದ್ಧ ಹೋರಾಡಿ ವಿಚಾರಿಕತೆ ದೃಷ್ಟಿಕೋನವಿಟ್ಟು ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ತೀಡುವ ಪ್ರಯತ್ನ ಮಾಡಿದವರಲ್ಲಿ ನಮ್ಮ ಮೇಷ್ಟ್ರು ಮೊದಲಿಗರು. ಶಿಕ್ಷಣದ ಮಹತ್ವ ತಿಳಿಸಿ ಅದನ್ನು ಸ್ವತಂತ್ರ ಪೂರ್ವ ಸಮಯದಲ್ಲಿ ಹಳ್ಳಿಗಳಿಗೆ ಕೊಂಡೊಯ್ಯುವಲ್ಲಿ ಅವರದು ಭಗೀರಥ ಪ್ರಯತ್ನ ಹಾಗೂ ಅದರಲ್ಲಿ ಯಶಸ್ಸು ಸಹ ಕಂಡು ಲಕ್ಷಾಂತರ ಶಿಷ್ಯರ ಬಾಳಿಗೆ ದಾರಿದೀಪವಾಗಿದ್ದಾರೆ. ಪ್ರಶ್ನಿಸದೆ ಒಪ್ಪಬೇಡಿ ಎಂಬ ಅವರ ಜೀವನ ಮಂತ್ರ ಆರೋಗ್ಯಕರ ಸಮಾಜ ಕಟ್ಟಲಿಕ್ಕೆ ಪ್ರೇರೇಪಣೆಯಾಗುತ್ತದೆ. ಅವರ ಜನ್ಮ ಶತಮಾನದ ನೆನಪಿಗಾಗಿ ಅವರ ಸ್ಫೂರ್ತಿ ತುಂಬುವ ಜೀವನದ ಹೋರಾಟವನ್ನು ಕೇಳು ಪುಸ್ತಕ, ಆಡಿಯೋ ಬುಕ್ ಹಾಗೂ ಈ ಪುಸ್ತಕದ ಮೂಲಕ ಹಿಡಿದಿಟ್ಟುಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಇದರ ಹಿಂದಿರುವ ಪರಿಕಲ್ಪನೆ, ನಿರ್ಮಾಣ, ನಿರ್ವಹಣೆ ಮಾಡಿದವರು, ಬರಹಗಾರರು, ಪುಸ್ತಕಕ್ಕೆ ಅರ್ಥಪೂರ್ಣ ಹೆಸರು ಸೂಚಿಸಿದವರು, ಧ್ವನಿ ಕಲಾವಿದರು, ತಾಂತ್ರಿಕ ವರ್ಗ, ಸಲಹೆಗಾರರು, ಮುಖಪುಟ ರಚಿಸಿದವರು ಹಾಗೂ ಪುಸ್ತಕದ ಪ್ರಕಾಶಕರು, ಹೀಗೆ 10 ಮಂದಿಯ ಶ್ರಮಕ್ಕೆ ಎಚ್ ನರಸಿಂಹಯ್ಯನವರೇ ಸ್ಫೂರ್ತಿ. ಎಲ್ಲರಿಗೂ ನಾವು ಆಭಾರಿಗಳು. ಈ ಕೆಲಸ ಹೆಚ್ಚು ಜನರಿಗೆ ತಲುಪಲಿ. ನರಸಿಂಹಯ್ಯನವರ ಆದರ್ಶ, ಸರಳತೆ, ಜೀವನ ಸ್ಫೂರ್ತಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂಬುದೇ ನಮ್ಮ ಆಶಯ. ನಿರ್ಮಾಣ ಹಾಗೂ ನಿರ್ವಹಣೆ ಶ್ರೀ ಎಚ್ ವಿ ವೆಂಕಟೇಶ್ ಹಾಗೂ ಶ್ರೀ ನಾಗರಾಜಪ್ಪ ಮುದುಗೆರೆ. ಹಿರಿಯ ವಿದ್ಯಾರ್ಥಿಗಳು, ನ್ಯಾಷನಲ್ ಹೈಸ್ಕೂಲ್, ಹೊಸೂರು, ಗೌರಿಬಿದನೂರು, ಚಿಕ್ಕಬಳ್ಳಾಪುರ. ಪರಿಕಲ್ಪನೆ ಮತ್ತು ನಿರ್ಮಾಣ ಶ್ರೀ BS ಲೋಕೇಶ್, ಹಿರಿಯ ವಿದ್ಯಾರ್ಥಿ, ನ್ಯಾಷನಲ್ ಹೈಸ್ಕೂಲ್, ಹೊಸೂರು. ನರಸಿಂಹಯ್ಯನವರ ಬಾಲ್ಯ. ರಚನೆ ಹಾಗೂ ಪ್ರಸ್ತುತಿ ಪಲ್ಲವಿ ಶ್ರೀ MP, ಉಪನ್ಯಾಸಕರು, ನ್ಯಾಷನಲ್ ಪದವಿ ಪೂರ್ವ ಕಾಲೇಜು, ಬಸವನಗುಡಿ.
ರಾಜಧಾನಿ ಬೆಂಗಳೂರಿನಿಂದ ಸುಮಾರು 60 ಮೈಲಿ ದೂರದಲ್ಲಿ ಇರುವ ಪುಟ್ಟ ಗ್ರಾಮ ಹೊಸೂರು. ಹೊಸೂರು ಗ್ರಾಮವನ್ನ ಪ್ರವೇಶಿಸುತ್ತಿದ್ದಂತೆ ನಮ್ಮ ಭಾರತದ ಗ್ರಾಮೀಣ ಸೊಗಡಿನ ರಸಾನುಭವವಾಗುತ್ತದೆ. ಹನುಮದೇವರು ಊರಿಗೆ ಸ್ವಾಗತಿಸಿದರೆ ಪಕ್ಕದಲ್ಲಿ ಶಕ್ತಿ ದೇವತೆಗಳಾದ ಮರ್ಗ್ಯಮ್ಮ, ಬಂಡ್ಯಮ್ಮ ದೇವಸ್ಥಾನಗಳು ಕಾಣಸಿಗುತ್ತದೆ. ಊರ ಒಳಗೆ ಪ್ರವೇಶ ಮಾಡ್ತಿದ್ದಂತೆ ವೆಂಕಟರಮಣನ ದೇವಾಲಯ ಕಾಣಸಿಗುತ್ತೆ. ಊರಲ್ಲಿ ಸುಮಾರು 500 ಮನೆಗಳು ಇರಬಹುದು. ಊರಿನ ಮಧ್ಯದ ಕೆರೆಕೋಡಿ ಪಕ್ಕದಲ್ಲಿ ಸುಮಾರು 15x20 ಅಳತೆಯಲ್ಲಿ ಕಟ್ಟಿದ ಮಣ್ಣಿನ ಮಾಳಿಗೆಯ ಮನೆ. ಮನೆಯೊಳಗೆ ಬೆಳಕು ನುಸುಳಲು ಸರಿಯಾದ ಕಿಟಕಿ ಬಾಗಿಲುಗಳ ವ್ಯವಸ್ಥೆ ಕೂಡ ಇಲ್ಲ. ಮನೆಯ ಒಂದು ಮೂಲೆಯಲ್ಲಿ ಸ್ನಾನದ ಮನೆ, ಮತ್ತೊಂದು ಕಡೆ ಅಡುಗೆ ಮನೆ, ಜೊತೆಗೆ ದನದ ಕೊಟ್ಟಿಗೆ. ಇಂತಹ ಇಕ್ಕಟ್ಟಾದ ಮನೆಯಲ್ಲಿ ಬಡ ದಂಪತಿಗಳು ಹನುಮಂತಪ್ಪ ಹಾಗೂ ವೆಂಕಟಮ್ಮನವರು ವಾಸವಾಗಿದ್ದರು. ಇವರಿಗೆ ಜೂನ್ 6, 1920 ಗಂಡು ಮಗುವಿನ ಜನನವಾಗುತ್ತೆ. ಆ ಮಗುವೆ ಎಚ್. ನರಸಿಂಹಯ್ಯನವರು. ಎರಡನೆಯವರು ಹೆಣ್ಣು ಮಗಳು, ಆಕೆ ಹೆಸರು ಗಂಗಮ್ಮ. ನರಸಿಂಹಯ್ಯನವರು ಸಾಮಾನ್ಯನಂತೆ ಹುಟ್ಟಿ ಅಸಾಮಾನ್ಯನಂತೆ ಬೆಳೆದ ಬಾಲಕ. ತಂದೆ ಹನುಮಂತಪ್ಪ ಪಕ್ಕದ ಹಳ್ಳಿಯ ಕೂಲಿ ಮಠದ ಮೇಷ್ಟ್ರು. ಸರ್ಕಾರಿ ಕೆಲಸವೇನಲ್ಲ. ಹಣಕ್ಕೆ ಬದಲಾಗಿ ನೀಡುವಂತಹ ದವಸ ಧಾನ್ಯವೇ ಇವರಿಗೆ ಜೀವಾಳವಾಗಿತ್ತು. ತಂದೆಯ ಅಧ್ಯಾಪಕ ವೃತ್ತಿಯ ನಿಷ್ಠೆ ಬಾಲ್ಯದಿಂದಲೇ ಹೆಚ್ಚನ್ಗೆ ಮೊಳೆಯತೊಡಗಿತು. ವಿದ್ಯೆಯ ಮಹತ್ವ ಬಲ್ಲ ತಂದೆ ಬಾಲಕ ನರಸಿಂಹಯ್ಯನವರನ್ನ ಹೊಸೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿಸ್ತಾರೆ. ಮೂಲಗಳ ಪ್ರಕಾರ ತಮ್ಮ ಮಗನನ್ನು ಶಾಲೆಗೆ ಸೇರಿಸಬೇಕಾದ ಸಂದರ್ಭದಲ್ಲಿ ಜಾತಿಯನ್ನೇ ನಮೂದಿಸಿರಲಿಲ್ಲ. ಬಹುಶಃ ಇದೇ ಆ ಪುಟ್ಟ ಬಾಲಕನಿಗೆ ಮುಂದೆ ಜಾತ್ಯತೀತ ಧೋರಣೆ ತೋರಲು ಕಾರಣವಾಗಿರಬೇಕು. ಇನ್ನು ತಾಯಿ ವೆಂಕಟಮ್ಮ ಕಷ್ಟಜೀವಿ. ಅವರಿವರ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಕೆಲಸ ಮಾಡಿ ತಂದ ತಂಗಳು ಊಟವೇ ಇವರಿಗೆ ಆಹಾರವಾಗ್ತಿತ್ತು. ತಂದೆಯಿಂದ ಕರ್ತವ್ಯನಿಷ್ಠೆ, ತಾಯಿಯಿಂದ ಕಷ್ಟವನ್ನ ಎದುರಿಸುವ ಧೈರ್ಯ ಬಾಲಕ ನರಸಿಂಹಯ್ಯನಿಗೆ ಬಾಲ್ಯದಲ್ಲಿಯೇ ಮೊಳೆಯತೊಡಗಿತು. ಓದಿನಲ್ಲಿ ಅಪಾರ ಆಸಕ್ತಿ, ಚುರುಕು ಬುದ್ಧಿಯ ಹುಡುಗ ನರಸಿಂಹಯ್ಯ. ಅತೀವ ಜ್ಞಾಪಕ ಶಕ್ತಿ ಕೂಡ. ಒಂದು ದಿನವೂ ಶಾಲೆಗೆ ತಪ್ತಾನೇ ಇರಲಿಲ್ಲ. ಆದರೆ ಪುಸ್ತಕ ಕೊಳ್ಳಲಿಕ್ಕೆ ಅವರ ಬಳಿ ಹಣ ಇರ್ತಿರ್ಲಿಲ್ಲ. ಸ್ನೇಹಿತರ ಪುಸ್ತಕಗಳೇ ನರಸಿಂಹಯ್ಯನವರಿಗೆ ಸಹಕಾರಿಯಾಗ್ತಾ ಇತ್ತು. ಇನ್ನು ಅಧ್ಯಾಪಕರಿಗಂತೂ ಶಿಷ್ಯ ನರಸಿಂಹಯ್ಯನವರನ್ನ ಕಂಡ್ರೆ ಬಹಳ ಪ್ರೀತಿ, ತುಂಬಾ ವಿಶ್ವಾಸ. ರಜಾ ದಿನಗಳಲ್ಲಿ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಸಾಮಾನ್ಯ ಬಾಲಕರಂತೆ ಈಜು, ಆಟಪಾಠಗಳಲ್ಲಿ ತೊಡಗಿಸಿಕೊಂಡಿದ್ರು ನರಸಿಂಹಯ್ಯನವರು. ಶಿಸ್ತಿನ ಬೆಲೆ ತಿಳಿಸಿಕೊಟ್ಟಂತಹ ರಾಘವೇಂದ್ರಾಚಾರ್ಯರು, ಕನ್ನಡ ಮತ್ತು ಹಿಂದಿ ಭಾಷೆ ಕಲಿಸುವುದರ ಜೊತೆಗೆ ಚರಕದ ಮಹತ್ವವನ್ನ ತಿಳಿಸಿಕೊಟ್ಟು ಖಾದಿದಾರಿಯಾಗಲು ಪ್ರೇರೇಪಿಸಿದ ಎಸ್. ವೆಂಕಟಾಚಲಯ್ಯನವರು, ಆಂಗ್ಲ ಭಾಷೆಯನ್ನು ಹಳ್ಳಿ ಮಕ್ಕಳಿಗೆ ಅರ್ಥೈಸಿದ ಎಂಎಸ್ ನಾರಾಯಣರಾಯರು, ಇವರೆಲ್ಲರೂ ಪಠ್ಯ ಪುಸ್ತಕಗಳಿಗೆ ಮಾತ್ರ ಸೀಮಿತರಾಗಿರಲಿಲ್ಲ. ಶಿಸ್ತು, ದೇಶಪ್ರೇಮ, ಮೂಢನಂಬಿಕೆಗಳ ವಿರುದ್ಧ ದನಿಯೆತ್ತುವ ಧೈರ್ಯವನ್ನ ತುಂಬಿದರು. ನರಸಿಂಹಯ್ಯನವರಿಗೆ ಒಂದು ಸದಾವಕಾಶ ಲಭಿಸಿತು. ಆರೋಗ್ಯ ಸುಧಾರಿಸಿಕೊಳ್ಳೋದಕ್ಕೆ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಬಂದಿದ್ರು. ನಂದಿ ಬೆಟ್ಟ ಹೊಸೂರಿನಿಂದ ಸುಮಾರು 22 ಮೈಲಿ ದೂರದಲ್ಲಿದೆ. ಅಲ್ಲಿಗೆ ತಮ್ಮ ಅಧ್ಯಾಪಕರ ಜೊತೆಗೆ ಬಸ್ನಲ್ಲಿ ಗಾಂಧೀಜಿಯವರನ್ನ ನೋಡಲು ಹೊರಟರು. ಬಾಲಕ ನರಸಿಂಹಯ್ಯನವರಿಗೆ ಅದು ಮೊದಲ ಬಸ್ ಪಯಣದ ಅನುಭವವಾಗಿತ್ತು. ಅಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರನ್ನ ದೂರದಿಂದಲೇ ನೋಡ್ತಾರೆ. ಮುಂದಕ್ಕೆ ಓದಲು ಹೊಸೂರಿನಲ್ಲಿ ಅನುಕೂಲವಿರಲಿಲ್ಲ. ಮಧುಗಿರಿಯಲ್ಲಿ ಸರ್ಕಾರಿ ಶಾಲೆಗೆ ಸೇರ್ಬೇಕಾಗಿ ಬಂತು. ಅವರಿಗೆ ಅಲ್ಲಿ ತಮ್ಮ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ಳಲು ಅನಾನುಕೂಲವಾಯಿತು. ಆದ್ದರಿಂದ 1 ವರ್ಷದ ಕಾಲ ಅವರ ಓದಿಗೆ ತಡೆ ಉಂಟಾಯಿತು. ಓದಿನ ಆಸಕ್ತಿ ಇದ್ದ ನರಸಿಂಹಯ್ಯನವರಿಗೆ ಇದು ತುಂಬಾ ಕಷ್ಟಕರವಾಗಿತ್ತು. ಅವರ ನೆಚ್ಚಿನ ಗುರುಗಳು ಎಂಎಸ್ ನಾರಾಯಣರಾಯರು ಬೆಂಗಳೂರಿನ ಕೋಟೆ ಮಾಧ್ಯಮಿಕ ಶಾಲೆಗೆ ವರ್ಗವಾಗ್ತಾರೆ.
ಅವರು ನರಸಿಂಹಯ್ಯನವರಿಗೆ ನನ್ನೊಂದಿಗೆ ಬಂದು ನಮ್ಮನೇಲಿದ್ದು ಹೈಸ್ಕೂಲ್ ಓದ್ಬಹುದು ಎಂದಾಗ ಎಚ್ಚನ್ಗೆ ಆದ ಸಂತೋಷ ಅಷ್ಟಿಷ್ಟಲ್ಲ.